ದೈತ್ಯ ದೇಹ ಹೊಂದಿರೋ ಈತ ಬ್ಯಾಟ್ ಹಿಡಿದು ಮೈದಾನಕ್ಕೆ ಇಳಿದರೆ ಬೌಲರ್ಗಳೇ ಬಳಲಿ ಬೆಂಡಾಗಿ ಹೋಗ್ತಾರೆ. ಹೇಗೆ ಬೌಲ್ ಮಾಡಿದ್ರು ತನಗೆ ಬೇಕಾದ ಹಾಗೆ ಮೈದಾನದ ಇಂಚಿಂಚು ಜಾಗಕ್ಕೂ ಅಟ್ಟಾಡಿಸಿ ಹೊಡಿತಾರೆ. ತನ್ನ ಮಸಲ್ ಪವರ್ ಮೂಲಕವೇ ಸಿಕ್ಸರ್ಗಳನ್ನು ಬಾರಿಸುತ್ತಾ ತನ್ನ ಪವರ್ ಏನು ಅನ್ನೋದನ್ನ ತೋರಿಸ್ತಾರೆ. ಅದೇ ಆಂಡ್ರೆ ರಸೆಲ್ ತಾಕತ್ತು. ರಾಕ್ಷಸ ಹೊಡೆತಗಳಿಗೆ ಹೆಸರುವಾಸಿಯಾಗಿರುವ ಈ ವೆಸ್ಟ್ ಇಂಡೀಸ್ನ ಕ್ರಿಕೆಟಿಗ ಆಂಡ್ರೆ ಈಗ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಆಂಡ್ರೆ ನಿವೃತ್ತಿ ಹಿಂದಿರುವ ಅಸಲಿ ಕಾರಣ ಏನು? ಕ್ರಿಕೆಟ್ನ ಬಾಹುಬಲಿ ರಸೆಲ್ನ ಸ್ಪೆಷಾಲಿಟಿ ಏನು? ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. 2025ರಲ್ಲಿ ದಿಗ್ಗಜ ಕ್ರಿಕೆಟರ್ಗಳೇ ನಿವೃತ್ತಿಯ ಶಾಕನ್ನು ನೀಡ್ತಾ ಇದ್ದಾರೆ. ಒಬ್ಬರ ಹಿಂದೆ ಒಬ್ಬರಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಅನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ನಿಕೋಲಸ್ ಪೂರನ್ ಬಳಿಕ ಇದೀಗ ವೆಸ್ಟ್ ಇಂಡೀಸ್ನ ಮತ್ತೊಬ್ಬ ಸ್ಟಾರ್ ಕ್ರಿಕೆಟರ್ ಆಂಡ್ರೆ ರಸೆಲ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರಿಟೈರ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಪೋಸ್ಟ್ ಹಾಕಿರುವ ರಸೆಲ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಜುಲೈ 21ರಂದು ಜಮೈಕದ ಸಬಿನಾ ಪಾರ್ಕ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ 2ನೇ T20 ಪಂದ್ಯದ ವೇಳೆ ರಸೆಲ್ ಅವರು ಕೊನೆಯ ಪಂದ್ಯವನ್ನು ಆಡಲಿದ್ದಾರೆ. ಆಂಡ್ರೆ ರಸೆಲ್ ಅವರನ್ನ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ T20 ಸರಣಿಗೆ ಆಯ್ಕೆ ಮಾಡಲಾಗಿದೆ. ಆದರೆ ಅವರು ಕೇವಲ ಮೊದಲ 2 ಪಂದ್ಯಗಳನ್ನು ಮಾತ್ರ ಆಡಿ ತವರು ನೆಲದಲ್ಲಿ 2ನೇ ಪಂದ್ಯದ ವೇಳೆ ನಿವೃತ್ತಿ ಹೊಂದಲಿದ್ದಾರೆ. ಸಂಕಷ್ಟದಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ಅನುಭವಿ ಹಾಗೂ ಸ್ಟಾರ್ ಆಟಗಾರರಲ್ಲಿ ಒಬ್ಬರಾಗಿರೋ ರಸೆಲ್ ಈ ನಿವೃತ್ತಿ ಘೋಷಿಸಿರುವುದು ವೆಸ್ಟ್ ಇಂಡೀಸ್ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ತಂಡಕ್ಕೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 6 ತಿಂಗಳ ಹಿಂದೆ ನಿಕೋಲಸ್ ಪೂರನ್ ಕೇವಲ 29 ವರ್ಷ ವಯಸ್ಸಿನಲ್ಲೇ ನಿವೃತ್ತಿಯನ್ನು ಹೊಂದಿ ತಂಡಕ್ಕೆ ಶಾಕನ್ನು ನೀಡಿದ್ರು. ಇದೀಗ ರಸೆಲ್ ನಿವೃತ್ತಿ ಘೋಷಿಸಿರುವುದು ವೆಸ್ಟ್ ಇಂಡೀಸ್ ತಂಡಕ್ಕೆ ದೊಡ್ಡ ನಷ್ಟವಾಗಿದೆ. ಹೀಗಾಗಿ ವಿಂಡೀಸ್ ಪಡೆ ಕ್ರಿಕೆಟ್ ಮಂಡಳಿ ಅನುಭವಿ ಇಲ್ಲದ ಆಟಗಾರರನ್ನೇ ಮುಂದಿಟ್ಕೊಂಡು ವಿಶ್ವಕಪ್ಗೆ ತಂಡ ರಚಿಸಬೇಕಾದ ಒಂದು ಅನಿವಾರ್ಯತೆಗೆ ಸಿಲುಕಿದೆ. ರಸೆಲ್ ತಂಡದಲ್ಲಿದ್ದರೆ ದೊಡ್ಡ ಶಕ್ತಿ, ಯಾವಾಗ ಹೇಗೆ ಬೇಕಾದರೂ ಮ್ಯಾಚ್ನ ಟರ್ನ್ ಮಾಡೋ ಶಕ್ತಿ ಈ ದೈತ್ಯ ಕ್ರಿಕೆಟಿನಿಗೆ ಇದೆ. ಅದರಲ್ಲೂ 6-4ಗಳನ್ನು ಲೀಲಾಜಾಲವಾಗಿ ಹೊಡೆಯೋ ತಾಕತ್ತು ಇವರಿಗಿದೆ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಆಡಬಹುದಿತ್ತು. ಆದರೆ 37ನೇ ವಯಸ್ಸಿನಿಗೆ ಇವರು ನಿವೃತ್ತಿಯನ್ನು ಹೊಂದಿದ್ದು ತಂಡದ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತಾನೆ ಹೇಳಬಹುದು. ರಸೆಲ್ಗೆ ವೆಸ್ಟ್ ಇಂಡೀಸ್ ಮೇಲೆ ಬೇಸರವಿದೆಯಾ? ವಿಶ್ವದ ಶ್ರೇಷ್ಠ T20 ಆಟಗಾರರಲ್ಲಿ ಒಬ್ಬರಾಗಿರುವ ರಸೆಲ್ ವೆಸ್ಟ್ ಇಂಡೀಸ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ವೆಸ್ಟ್ ಇಂಡೀಸ್ 2012 ಮತ್ತು 2016ರ T20 ವಿಶ್ವಕಪ್ ಗೆದ್ದ ತಂಡಗಳಲ್ಲಿ ರಸೆಲ್ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಇವರನ್ನ ವಿಂಡೀಸ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಬಳಸಿಕೊಳ್ಳಿಲ್ಲ ಅನ್ಸುತ್ತೆ. ಇವರಿಗೆ ಟೆಸ್ಟ್ ಪಂದ್ಯಗಳಲ್ಲಿ ಆಡೋಕೆ ಚಾನ್ಸೇ ಸಿಕ್ಕಿಲ್ಲ. 2010ರಲ್ಲಿ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ರಸೆಲ್ ಅವರಿಗೆ ಅದೇ ಪಂದ್ಯ ಫಸ್ಟ್ ಮತ್ತು ಲಾಸ್ಟ್ ಆಯಿತು. ಈ ಪಂದ್ಯದಲ್ಲಿ ಅವರು 2 ರನ್ ಗಳಿಸಿ 1 ವಿಕೆಟ್ ಪಡೆದರು. ಆಮೇಲೆ ಇವರಿಗೆ ಟೆಸ್ಟ್ ಬಾಗಿಲು ತೆರಲೇ ಇಲ್ಲ. ಆ ಪಂದ್ಯದ ನಂತರ ಚಾನ್ಸ್ ಸಿಕ್ಕಿದರೆ ಇವರು ಟೆಸ್ಟ್ನಲ್ಲೂ ಕೂಡ ದಾಖಲೆಯನ್ನು ಬರಿತಾ ಇದ್ರು ಅಂತ ಕಾಣುತ್ತೆ. ಬಟ್ ಇವರಿಗೆ ಕೈ ಹಿಡಿದಿದ್ದು T20 ಪಂದ್ಯಗಳು. 2019ರಿಂದ ವೆಸ್ಟ್ ಇಂಡೀಸ್ ಪರ T20 ಕ್ರಿಕೆಟ್ನಲ್ಲಿ ಮಾತ್ರ ರಸೆಲ್ ಆಡ್ತಾ ಇದ್ದಾರೆ. ಇಲ್ಲಿ ತನಕ ಇವರು 84 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನು ಆಡಿದ್ದು 1078 ರನ್ ಗಳಿಸಿದ್ದಾರೆ. ಇದರಲ್ಲಿ 90 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇವೆಲ್ಲವನ್ನ ಗಮನಿಸಿದ್ರೆ ರಸೆಲ್ಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಎಲ್ಲೋ ಒಂದ್ ಕಡೆ ಬೇಸರ ಮಾಡಿದೆಯಾ ಅಂತ ಹೇಳಿ ಕಾಣಿಸುತ್ತೆ. ಯಾಕಂದ್ರೆ ಇತ್ತೀಚೆಗೆ IPL ಮುಗಿದ ಮೇಲೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪರಿಸ್ಥಿತಿಯ ಬಗ್ಗೆ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ವೆಸ್ಟ್ ಇಂಡೀಸ್ ನಲ್ಲಿ 50 ಅಥವಾ 100 ಟೆಸ್ಟ್ ಪಂದ್ಯಗಳನ್ನ ಆಡಿದ್ರೂ ನಿವೃತ್ತಿಯ ನಂತರ ಏನು ಉಳಿಯೋದಿಲ್ಲ ಅಂತ ಅವರು ಹೇಳಿದ್ರು. ಇದು ಬಹಳ ಚರ್ಚೆಗೆ ಕೂಡ ಕಾರಣವಾಗಿತ್ತು. ಟೆಸ್ಟ್ ಪಂದ್ಯಗಳಲ್ಲಿ ಚಾನ್ಸ್ ಸಿಗದೆ ಇದ್ದಿದ್ದಕ್ಕೆ ಹೀಗೆ ಹೇಳಿದ್ರ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ಫಾಸ್ಟ್ ಬೌಲರ್ಗಳಿಗೆ ಬಿಡದೆ ಚಚ್ಚೋ ರಸೆಲ್. ಇನ್ನು ಆಂಡ್ರೆ ರಸೆಲ್ನ ಸ್ಪೆಷಾಲಿಟಿ ಏನು ಅಂದರೆ ಫಾಸ್ಟ್ ಬೌಲರ್ ಬೌಲಿಂಗ್ನಲ್ಲಿ ರನ್ ಮಳೆಯನ್ನೇ ಹರಿಸ್ತಾರೆ. ಮೈದಾನದ ಮೂಲೆ ಮೂಲೆಗಳಿಗೂ ಚೆಂಡನ್ನು ಅಟ್ಟಾಡಿಸಿ ಹೊಡಿತಾರೆ. ಆದರೆ ರಸೆಲ್ ಸ್ಪಿನ್ನರ್ಗೆ ಹೆದರ್ತಾರೆ. ಲೆಗ್ ಸ್ಪಿನ್ನರ್ಗಳ ದಾಳಿಗೆ ವಿಕೆಟನ್ನು ಸುಲಭವಾಗಿ ಒಪ್ಪಿಸ್ತಾರೆ. ಅದರಲ್ಲೂ 2023ರಿಂದಲೂ ರಸೆಲ್ ಲೆಗ್ ಸ್ಪಿನ್ನರ್ ವಿರುದ್ಧ ರನ್ ಗಳಿಸೋಕೆ ಪರದಾಡ್ತಾ ಇದ್ದಾರೆ. ಇದು IPL ಪಂದ್ಯಗಳನ್ನು ನೋಡಿದವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಒಟ್ಟಲ್ಲಿ ವೆಸ್ಟ್ ಇಂಡೀಸ್ನ ದೈತ್ಯ ಕ್ರಿಕೆಟಿಗ ಆಂಡ್ರೆ ರಸೆಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದು, ಆದರೆ ಇವರು IPL ಮತ್ತು CPL ಸೇರಿದಂತೆ ಪ್ರಮುಖ ಲೀಗ್ನಲ್ಲಿ ಮಾತ್ರ ಇನ್ನು ಇವರು ಕಾಣಿಸಿಕೊಡಲಿದ್ದಾರೆ. ಇವರ ನಿವೃತ್ತಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.